ಎಲ್ಲರಿಗೂ ನಮಸ್ಕಾರ. ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡುವಾಗ ಸೇಲ್ ಆಫ್ ವೇಸ್ಟ್ ಸ್ಕ್ರ್ಯಾಪ್ ಅಥವಾ ಸೇಲ್ ಆಫ್ ಫ್ಯಾಕ್ಟ್ರಿ ಸ್ಕ್ರ್ಯಾಪ್ ಇದನ್ನು ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂತ ನೋಡೋಣ. ಇದನ್ನು ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ಲೆಸ್ ಮಾಡ್ತೀವಿ. ಯಾಕಾಗಿ ಅನ್ನೋದನ್ನು ನೋಡ್ತಾ ಹೋಗೋಣ. ಇದನ್ನು ಸೇಲ್ಸ್ ಅಂತ ನಾವು ಯಾಕೆ ಕನ್ಸಿಡರ್ ಮಾಡಲ್ಲ, ನಾರ್ಮಲ್ ಸೇಲ್ಸ್ ಅಂತ. ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ಯಾಕೆ ಕಳಿತೀವಿ ಅಂತ ನಮಗೆ ಪ್ರಶ್ನೆ ಮೂಡಬಹುದು. ಯಾಕಾಗಿ ಅಂದರೆ ಈ ಸ್ಕ್ರ್ಯಾಪ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಫ್ಯಾಕ್ಟ್ರಿ ಸ್ಕ್ರ್ಯಾಪ್ ಅಥವಾ ವೇಸ್ಟ್ ಸ್ಕ್ರ್ಯಾಪ್ ಅಂದರೆ ಏನು ಅಂತ. ನಾವು ಪ್ರೊಡಕ್ಷನ್ ಮಾಡುವಾಗ ಅಥವಾ ತಯಾರಿಕೆಯನ್ನು ಮಾಡುವಾಗ ನಮಗೆ ಕೆಲವು ವೇಸ್ಟೇಜ್ಗಳು ಬರುತ್ತೆ ಮೆಟೀರಿಯಲಲ್ಲಿ, ಅಥವಾ ನಮಗೆ ಕೆಲವು ಡಿಫೆಕ್ಟಿವ್ ಮೆಟೀರಿಯಲ್ಸು ಸಿಕ್ಕಿರಬಹುದು. ಅದನ್ನು ನಾವು ಗುಜರಿಗೆ ಹಾಕ್ತೀವಿ. ಅದರಿಂದ ನಮಗೆ ದುಡ್ಡು ಬರುತ್ತೆ. ಅದನ್ನು ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಏನು ಇದೆ ಅದರಲ್ಲಿ ಕಳಿತೀವಿ. ನಾರ್ಮಲ್ ಸೇಲ್ಸ್ ಅದು ಯಾಕೆ ಆಗೋದಿಲ್ಲ ಅಂದರೆ, ನಾವು ಯಾವ ಪ್ರಾಡಕ್ಟನ್ನು ತಯಾರು ಮಾಡ್ತಾ ಇದ್ದೀವೋ ಅದನ್ನು ನಾವು ಸೇಲ್ಸ್ ಮಾಡಿದರೆ ಅದು ನಮ್ಮ ವ್ಯವಹಾರ, ಅದು ನಮ್ಮ ಸೇಲ್ಸ್. ಇದು ನಮಗೆ ಅಲ್ಲಿ ಆ ಪ್ರೊಡಕ್ಷನನ್ನು ಮಾಡುವ ಹಂತದಲ್ಲಿ ನಮಗೆ ಬಂದಿರುವ ವೇಸ್ಟೇಜ್ಗಳನ್ನು ಸೇಲ್ ಮಾಡಿ ಬಂದಿರತಕ್ಕಂತಹ ದುಡ್ಡು. ಹಾಗಾಗಿ ಇದನ್ನು ನಮ್ಮ ಕಾಸ್ಟಲ್ಲಿ ಕಳಿತೀವಿ. ಇದನ್ನು ಸೇಲ್ಸ್ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು. ಇನ್ನೂ ಯಾವುದಾದ್ರು ನಿಮಗೆ ಸಂದೇಹಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.